ಸರ್ಕಾರಕ್ಕೆ ನೀವು ನೀಡಿದ ವರದಿ ಕೇವಲ ಹಸಿ ಸುಳ್ಳು ಕಾಟಾಚಾರ ಕೇಸ್ ದಾಖಲಿಸಿದ್ರಿ. ಲಾಸ್ಟ್ ಟೈಮ್ ಸಿಎಂ OSD ಅವರು ವರದಿ ಕೇಳಿದಾಗ ಸುಮ್ಮನೆ ಕೈ ತೊಳ್ಕೊಂಡು ಬಿಟ್ರಿ. ನಾವು ಮತ್ತೆ ಬೀದಿಗಿಳಿತೇವೆ, ನಾವು ಮತ್ತೆ ಸ್ಟಿಂಗ್ ಆಪರೇಷನ್ ಮಾಡ್ತೇವೆ. ನಿಮ್ಮ ಪ್ರತಿಯೊಂದು ಅಕ್ರಮದ ಹೆಜ್ಜೆಗಳನ್ನ ನಮ್ಮ ಕ್ಯಾಮ್ರಾದಲ್ಲಿ ಸೆರೆ ಹಿಡಿಯುತ್ತೇವೆ. ಸುಖ ಸುಮ್ಮನೆ ಉತ್ತರ ಕರ್ನಾಟಕದ ನ್ಯೂಸ್ ನ ಹೆಸರು ಹೇಳಿ ಸನದುದಾರರಿಗೆ ಮಾಲೀಕರಿಗೆ ಬೆದರಿಸುವ ಕೆಲಸ ಅಧಿಕಾರಿಗಳು ಹಿಂದೆ ಬಿಡಬೇಕು. ಇಲ್ಲದಿದ್ರೆ ನಾವು ನಿಮ್ಮನ್ನ ಬಿಡಲ್ಲ, ನಾವು ನಿಮ್ಮನ್ನ ಫಾಲೋ ಮಾಡ್ತೀವಿ. ಬೀದರ್ ಜಿಲ್ಲೆಯ ಜನರೇ, ನಿಮ್ಮ ಹಕ್ಕುಗಳಿಗಾಗಿ, ನಿಮ್ಮ ಹಳ್ಳಿಗಳ ಶಾಂತಿಗಾಗಿ ನಾವು ಹೋರಾಟವನ್ನ ಮಾಡ್ತಾ ಇದ್ದೇವೆ. ಈ ಭ್ರಷ್ಟ ಅಧಿಕಾರಿಗಳ ಬೆದರಿಕೆಗಳಿಗೆ ನಾವು ಬಗ್ಗುವುದೂ ಇಲ್ಲ, ಜಗ್ಗುವುದೂ ಇಲ್ಲ. ನಮ್ಮ ಸಂಸ್ಥೆ ಸ್ವತಂತ್ರ, ನಮ್ಮ ಸಂಸ್ಥೆ ನಿರ್ಭೀತಿಯಿಂದ ಸುದ್ದಿ ಬಿತ್ತರಿಸುತ್ತೆ. ಅಧಿಕಾರಿಗಳೇ, ಇದು ಕೇವಲ ಟ್ರೇಲರ್ ಮಾತ್ರ. ನಿಮ್ಮ ವಾಟ್ಸಪ್ ಬೆದರಿಕೆಯ ಹಿಂದಿರುವ ಅಸಲಿ ಮುಖವನ್ನ ಮತ್ತು ಆ ಮುಖವಾಡವನ್ನ ಸದ್ಯದಲ್ಲೇ ಕಳುಚುತ್ತೇವೆ. ನಮ್ಮನ್ನ ಪ್ರಶ್ನೆ ಮಾಡುವ ಮೊದಲು ನಿಮ್ಮ ಇಲಾಖೆಯ ಕೊಳಕನ್ನ ಸ್ವಚ್ಛ ಮಾಡಿಕೊಳ್ಳಿ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.